ದೇವೇಗೌಡರು ಹೇಳ್ತಾ ಇರೋದು ನಾನ್ ನೇರವಾಗಿ ಹೋದ್ರೆ ನನ್ನ ಮೇಲೆ ಷಡ್ಯಂತ್ರ ಮಾಡಿದ್ರು ಇವರು ಈ ದಾರಿ ತಪ್ಪಿಸ್ತಿದ್ದಾರೆ ಅಂತ ಬಂದು ಹೇಳ್ತಾರೆ, ಪ್ರತಿಭಟನೆ ಕೊಟ್ರೆ ಅದಕ್ಕೆ ಪತ್ರ ಬರೀತಿದ್ದೀನಿ ಅಂತ ಹೇಳ್ತಿದ್ದಾರೆ. ಪ್ರತಿಭಟನೆ ಈ ವಿಚಾರದಲ್ಲಿ ಪ್ರತಿಭಟನೆ ಕೂರೋದು ಬೇಡ. ಮೇಕೆದಾಟು ಇಶ್ಯೂ ಇದೆ, ಮಹದಾಯಿ ಇಶ್ಯೂ ಇದೆ, ತುಂಬ ಜ್ವಲಂತ ಸಮಸ್ಯೆಗಳು ರಾಜ್ಯಕ್ಕೆ ಭಾಳಷ್ಟು ಅನುಕೂಲ ಆಗಬೇಕಂತ ಇಶ್ಯೂ ಇದೆ. ಅದರಲ್ಲಿ ಹೋಗಿ ನರೇಂದ್ರ ಮೋದಿ ಅವ್ರ ಹತ್ರ ಧರಣಿ ಕೂತ್ರೆ ಬಹುಶಃ ರಾಜ್ಯಕ್ಕೆ ಅನುಕೂಲ ಆಯ್ತದೆ. ಇದು ಕುಮಾರಸ್ವಾಮಿ ಅವ್ರಿಗೆ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಮೆಚ್ಚಕ್ಕೆ ಬಂದು ಧರಣಿ ಕೂತ್ರೆ ಅದಕ್ಕೆ ನಾವೇನು ಅದು ಉತ್ತರ ಕೊಡೋಕ್ಕಾಗಲ್ಲ. ಅವರೇ ಮಾಡಿದ್ರಲ್ಲ 2000 ಎಕರೆ, ಯಾಕೆ ಧರಣಿ ಕೂರಲಿಲ್ಲ? ಅಲ್ವಾಗ ಯಾಕೆ ಬಿಡಲಿಲ್ಲ ರೈತರದ್ದು ಹಾಸನದಲ್ಲಿ? ಆ ರೈತರಿಗೆ ಯಾಕೆ ನ್ಯಾಯ ಕೊಡಿಸ್ಲಿಲ್ಲ? ಹಂಗಂದ್ರೆ ಅಂದರೆ ಇದರ ಅರ್ಥ ಹಿನ್ನೆಲೆ ಏನು? ದೇವೇಗೌಡರ ಕುಟುಂಬ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ ಅಂತೇಳಿ ಅದು ಜನರಿಗೆ ಅರ್ಥ ಆಗ್ತದೆ, ಜನರು ತೀರ್ಮಾನ ಮಾಡ್ತಾರೆ. ಅಗ್ರೆಸಿವ್ ಆಗಿ ಏನಿಲ್ಲ, ನಾವು ಪ್ರೊಸೀಜರ್ ಫಾಲೋ ಮಾಡ್ತಾ ಇದೀವಿ ನಾವು ಅಷ್ಟೇನೆ. ನಾವು ಅಗ್ರೆಸಿವ್ ಅಂತ ಏನಿಲ್ಲ. ಇದು 1 ವರ್ಷದಿಂದ ಇತ್ತು ನೋಡಿ. ಈಗ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿರೋದು 1 ವರ್ಷದಿಂದ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆನೆ ಬಂದು ದೇವೇಗೌಡರು ಧರಣಿ ಕೂತಿ ಬಿಡ್ರಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಅಂತಾರೆ, ಅದಕ್ಕೆ ನ್ಯಾಯ ಸಿಕ್ತಿತ್ತು. ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಬಂದ್ಬಿಟ್ಟು ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಿಟ್ಟವ್ರೆ ಅಂತೇಳಿ ಬಂದು ಕೂರೋದ್ರಿಂದ ಇದು ಎಷ್ಟು ಮಟ್ಟಿಗೆ ಸಮಂಜಸ ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ ಬಿಡಿ. ದೇವೇಗೌಡರು ಹೇಳ್ತಾ ಇರೋದು ನಾನ್ ನೇರವಾಗಿ ಹೋದ್ರೆ ನನ್ನ ಮೇಲೆ ಷಡ್ಯಂತ್ರ ಮಾಡಿದ್ರು ಇವರು ಈ ದಾರಿ ತಪ್ಪಿಸ್ತಿದ್ದಾರೆ ಅಂತ ಬಂದು ಹೇಳ್ತಾರೆ, ಪ್ರತಿಭಟನೆ ಕೊಟ್ರೆ ಅದಕ್ಕೆ ಪತ್ರ ಬರೀತಿದ್ದೀನಿ ಅಂತ ಹೇಳ್ತಿದ್ದಾರೆ. ಪ್ರತಿಭಟನೆ ಈ ವಿಚಾರದಲ್ಲಿ ಪ್ರತಿಭಟನೆ ಕೂರೋದು ಬೇಡ. ಮೇಕೆದಾಟು ಇಶ್ಯೂ ಇದೆ, ಮಹದಾಯಿ ಇಶ್ಯೂ ಇದೆ, ತುಂಬ ಜ್ವಲಂತ ಸಮಸ್ಯೆಗಳು ರಾಜ್ಯಕ್ಕೆ ಭಾಳಷ್ಟು ಅನುಕೂಲ ಆಗಬೇಕಂತ ಇಶ್ಯೂ ಇದೆ. ಅದರಲ್ಲಿ ಹೋಗಿ ನರೇಂದ್ರ ಮೋದಿ ಅವ್ರ ಹತ್ರ ಧರಣಿ ಕೂತ್ರೆ ಬಹುಶಃ ರಾಜ್ಯಕ್ಕೆ ಅನುಕೂಲ ಆಯ್ತದೆ. ಇದು ಕುಮಾರಸ್ವಾಮಿ ಅವ್ರಿಗೆ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಮೆಚ್ಚಕ್ಕೆ ಬಂದು ಧರಣಿ ಕೂತ್ರೆ ಅದಕ್ಕೆ ನಾವೇನು ಅದು ಉತ್ತರ ಕೊಡೋಕ್ಕಾಗಲ್ಲ. ಅವರೇ ಮಾಡಿದ್ರಲ್ಲ 2000 ಎಕರೆ, ಯಾಕೆ ಧರಣಿ ಕೂರಲಿಲ್ಲ? ಅಲ್ವಾಗ ಯಾಕೆ ಬಿಡಲಿಲ್ಲ ರೈತರದ್ದು ಹಾಸನದಲ್ಲಿ? ಆ ರೈತರಿಗೆ ಯಾಕೆ ನ್ಯಾಯ ಕೊಡಿಸ್ಲಿಲ್ಲ? ಹಂಗಂದ್ರೆ ಇದರ ಅರ್ಥ ಹಿನ್ನೆಲೆ ಏನು? ದೇವೇಗೌಡರ ಕುಟುಂಬ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ ಅಂತೇಳಿ ಅದು ಜನರಿಗೆ ಅರ್ಥ ಆಗ್ತದೆ, ಜನರು ತೀರ್ಮಾನ ಮಾಡ್ತಾರೆ. ಅಗ್ರೆಸಿವ್ ಆಗಿ ಏನಿಲ್ಲ, ನಾವು ಪ್ರೊಸೀಜರ್ ಫಾಲೋ ಮಾಡ್ತಾ ಇದೀವಿ ನಾವು ಅಷ್ಟೇನೆ. ನಾವು ಅಗ್ರೆಸಿವ್ ಅಂತ ಏನಿಲ್ಲ. ಇದು 1 ವರ್ಷದಿಂದ ಇತ್ತು ನೋಡಿ. ಈಗ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿರೋದು 1 ವರ್ಷದಿಂದ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆನೆ ಬಂದು ದೇವೇಗೌಡರು ಧರಣಿ ಕೂತಿ ಬಿಡ್ರಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಅಂತಾರೆ, ಅದಕ್ಕೆ ನ್ಯಾಯ ಸಿಕ್ತಿತ್ತು. ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಬಂದ್ಬಿಟ್ಟು ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಿಟ್ಟವ್ರೆ ಅಂತೇಳಿ ಬಂದು ಕೂರೋದ್ರಿಂದ ಇದು ಎಷ್ಟು ಮಟ್ಟಿಗೆ ಸಮಂಜಸ ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ ಬಿಡಿ. ದೇವೇಗೌಡರು ಹೇಳ್ತಾ ಇರೋದು ನಾನ್ ನೇರವಾಗಿ ಹೋದ್ರೆ ನನ್ನ ಮೇಲೆ ಷಡ್ಯಂತ್ರ ಮಾಡಿದ್ರು ಇವರು ಈ ದಾರಿ ತಪ್ಪಿಸ್ತಿದ್ದಾರೆ ಅಂತ ಬಂದು ಹೇಳ್ತಾರೆ, ಪ್ರತಿಭಟನೆ ಕೊಟ್ರೆ ಅದಕ್ಕೆ ಪತ್ರ ಬರೀತಿದ್ದೀನಿ ಅಂತ ಹೇಳ್ತಿದ್ದಾರೆ. ಪ್ರತಿಭಟನೆ ಈ ವಿಚಾರದಲ್ಲಿ ಪ್ರತಿಭಟನೆ ಕೂರೋದು ಬೇಡ. ಮೇಕೆದಾಟು ಇಶ್ಯೂ ಇದೆ, ಮಹದಾಯಿ ಇಶ್ಯೂ ಇದೆ, ತುಂಬ ಜ್ವಲಂತ ಸಮಸ್ಯೆಗಳು ರಾಜ್ಯಕ್ಕೆ ಭಾಳಷ್ಟು ಅನುಕೂಲ ಆಗಬೇಕಂತ ಇಶ್ಯೂ ಇದೆ. ಅದರಲ್ಲಿ ಹೋಗಿ ನರೇಂದ್ರ ಮೋದಿ ಅವ್ರ ಹತ್ರ ಧರಣಿ ಕೂತ್ರೆ ಬಹುಶಃ ರಾಜ್ಯಕ್ಕೆ ಅನುಕೂಲ ಆಯ್ತದೆ. ಇದು ಕುಮಾರಸ್ವಾಮಿ ಅವ್ರಿಗೆ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಮೆಚ್ಚಕ್ಕೆ ಬಂದು ಧರಣಿ ಕೂತ್ರೆ ಅದಕ್ಕೆ ನಾವೇನು ಅದು ಉತ್ತರ ಕೊಡೋಕ್ಕಾಗಲ್ಲ. ಅವರೇ ಮಾಡಿದ್ರಲ್ಲ 2000 ಎಕರೆ, ಯಾಕೆ ಧರಣಿ ಕೂರಲಿಲ್ಲ? ಅಲ್ವಾಗ ಯಾಕೆ ಬಿಡಲಿಲ್ಲ ರೈತರದ್ದು ಹಾಸನದಲ್ಲಿ? ಆ ರೈತರಿಗೆ ಯಾಕೆ ನ್ಯಾಯ ಕೊಡಿಸ್ಲಿಲ್ಲ? ಹಂಗಂದ್ರೆ ಇದರ ಅರ್ಥ ಹಿನ್ನೆಲೆ ಏನು? ದೇವೇಗೌಡರ ಕುಟುಂಬ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ ಅಂತೇಳಿ ಅದು ಜನರಿಗೆ ಅರ್ಥ ಆಗ್ತದೆ, ಜನರು ತೀರ್ಮಾನ ಮಾಡ್ತಾರೆ. ಅಗ್ರೆಸಿವ್ ಆಗಿ ಏನಿಲ್ಲ, ನಾವು ಪ್ರೊಸೀಜರ್ ಫಾಲೋ ಮಾಡ್ತಾ ಇದೀವಿ ನಾವು ಅಷ್ಟೇನೆ. ನಾವು ಅಗ್ರೆಸಿವ್ ಅಂತ ಏನಿಲ್ಲ. ಇದು 1 ವರ್ಷದಿಂದ ಇತ್ತು ನೋಡಿ. ಈಗ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿರೋದು 1 ವರ್ಷದಿಂದ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆನೆ ಬಂದು ದೇವೇಗೌಡರು ಧರಣಿ ಕೂತಿ ಬಿಡ್ರಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಅಂತಾರೆ, ಅದಕ್ಕೆ ನ್ಯಾಯ ಸಿಕ್ತಿತ್ತು. ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಬಂದ್ಬಿಟ್ಟು ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಿಟ್ಟವ್ರೆ ಅಂತೇಳಿ ಬಂದು ಕೂರೋದ್ರಿಂದ ಇದು ಎಷ್ಟು ಮಟ್ಟಿಗೆ ಸಮಂಜಸ ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ ಬಿಡಿ.